ಎಲ್ರಿಗೂ ನಮಸ್ಕಾರ. ಐ ಆಮ್ ಗಾಡ್. ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡಲ್ಲ, ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಬಸವೇಗೌಡರ ಬಗ್ಗೆ. ಫಸ್ಟ್ ಟೈಮು ನಿಮ್ಮ ಹೋಟ್ಲಲ್ಲಿ ಒಂದು ಪಾರ್ಟಿ ಕೊಟ್ಟಿದ್ದೀರಿ ನಮ್ಗೆ ಏರ್ ಪಿಕ್ಚರ್ಗೆ. ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ, ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದೇ ಥರ ನೀವೊಬ್ಬರು. ನಿಮಗೆ ಗೊತ್ತಿರ್ಬೋದು, ಅವತ್ತಿಂದ ಇವತ್ತಿಗೂ ನನಗೆ ಟಚಲ್ಲಿದ್ದೀನಿ, ನೀವು ಟಚಲ್ಲಿದ್ದೀರಾ. ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ, ಅವ್ರು ಬಂದಾಗಲೂ ಗೊತ್ತಿತ್ತು. ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾಲಿ ವರ್ಕ್ ಮಾಡ್ತೀನಿ ಅಂತ. ಸಹಜವಾಗಿ ಅನಿಸಿತ್ತು. ಆಮೇಲೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು. ಸ್ಕ್ರಿಪ್ಟಿಂದ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ. ನೋಡಿ, ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದರಿಗೆ ಫಸ್ಟ್ ಅವಮಾನ ಅಂತೆ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಆಗೋದಿದೆ. ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ. ಪಿಕ್ಚರ್ ಈಗ ರಿಲೀಸ್ ಆದಮೇಲೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ. ಸೊ ಅವತ್ತಿಂದ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ರವಿ ಅವ್ರದ್ದು ಸಂಬಂಧ ಆಯಿತು. ನಮ್ಮ ಜೊತೆಯಲ್ಲಿ ಪಿಕ್ಚರ್ ಮಾಡಿದ್ರಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟೆಲ್ಲ ವರ್ಕ್ ಮಾಡಿದ್ರು. ತುಂಬ ಸಹಾಯ ಮಾಡಿದೆ ನಮಗೆ. ತುಂಬ ಇಲ್ಲೇನೋ ಹೇಳ್ತಾರೆ, ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲು. ಮಂಜ ಹೇಳಿರೋದು, ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ, ಅಯ್ಯೋ ನಾವು ಕೆಲವು ಸತಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಟ್ಟದಾಗ ನಾವು ನಡ್ಕೊಂಡ್ಬಿಡ್ತೀವ ಅನ್ಸತ್ತೆ. ಕೆಲವು ಸತಿ ಕೆಲಸ ಮಾಡ್ತೀವಿ ಅಷ್ಟೇ. ಅಲ್ಲ, ಗೊತ್ತಿಲ್ಲ ನನಗೆ. ಇಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಅಂತ ಹೇಳಿರೋದು ಅದನ್ನು ನನಗೆ ಗೊತ್ತೇ ಇಲ್ಲ. ನನಗೆ ನೀವು ಬರ್ತಿದ್ರಿ, ಎಲ್ಲರ ಜೊತೆ ಇರ್ತಿದ್ರಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟಿಂದ ಇರಲಿಲ್ಲ. ಅದು ಒಂದೇ ಕಾರಣ. ನೀವು ಲಾಸ್ಟಲ್ಲಿ ಬಂದು ಜಾಯಿನ್ ಆದರು. ಓಕೆ, ಸಂತೋಷ. ನೋಡಿ, ಇವತ್ತು ನೀವೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ. ಆಮೇಲೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾಡ್ ಅಂತ ಹಾಕ್ಬಿಟ್ಟು ಡೆವಿಲ್ ಮುಖ ಹಾಕ್ಬಿಟ್ಟಿದ್ದೀರಾ ಗಾಡ್ ಒಳಗಡೆ. ಅದೇ ಆಶ್ಚರ್ಯ. ಏನು ಸರ್ ಇದಲ್ವ ಟ್ವಿಸ್ಟು? ಹಾಂ, ಭಾಳ ವಿಚಿತ್ರವಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಆ್ಯಕ್ಟೆಡ್ ವೆರಿ ವೆಲ್. ಐ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಶ್ರುತಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಖಂಡಿತ ನೀವು ಹೇಳಿದ್ರಲ್ಲ, ಸೂಪರಾಗಿ ಹೇಳಿದ್ರೆ. ನೀವು ಪಿಕ್ಚರ್ ಚೆನ್ನಾಗಿದ್ದರೆ ಕೇಳಿ ಬನ್ನಿ ಅಂದ್ರಲ್ಲ, ಅದು ಸೂಪರ್. ಅದು ಕಾನ್ಫಿಡೆನ್ಸ್ ಅನ್ನೋದು. ಏನು ಹೇಳಿ, ಸುಮ್ಮನೆ ನೋಡಿ ಅನ್ನೋದಕ್ಕಿಂತ ನನ್ನ ಪಿಕ್ಚರ್ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದರೆ ಮಾತ್ರ ಬನ್ನಿ ಅಂದ್ರಲ್ಲ, ಸೂಪರ್. ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದೆ, ಸಾಂಗ್ ನೋಡಿದೆ. ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು 2 ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀರಾ. ನಿಮಗಿಂತ ಜಾಸ್ತಿ ನನ್ನ ಸಂದೀಪ್ ಇದ್ದಾರಲ್ಲ, ಅವ್ರು ತುಂಬ ಹೇಳ್ತಾರೆ, ಅಲ್ಲ ರೀ 2 ವರ್ಷದಿಂದ ಸರ್ ಅವ್ರು ಕಾಂಪ್ರಮೈಸ್ ಆಗಲ್ಲ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ 1 ತಿಂಗಳು ಪ್ರಿಪ್ರೇಷನ್ ತೊಗೊತಾರೆ ಸರ್. ಈ ಥರ ನೀವು ಮಾಡ್ಕೊಂಡು ಬಂದಿದ್ದಾರೆ ಈ ಸಿನಿಮಾನ. ನನಗೇನೋ ತುಂಬ ವಿಶ್ವಾಸ ಇದೆ, ಚೆನ್ನಾಗಿ ಆಗೇ ಆಗುತ್ತೆ ನಿಜವಾಗ್ಲೂ. ನೋಡಿ, ನೀವೇ ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮು. ನೋಡಿ, ನನಗೆ ಗೊತ್ತಿದೆ, ಮೈಸೂರಿಗೆ ಬಂದು ಮೈಸೂರಲ್ಲಿ ಮಾಡ್ತಾ ಇದ್ದೀರಾ. ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಮಗಿದೆ. ಖಂಡಿತ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೇನರ ವಿಷಯ ಇದೆಯಾ? ರಿಕ್ವೆಸ್ಟು, ಇಲ್ಲಿರೋ ಬಹುತೇಕರು ನಿಮ್ಮ ಕೆಲಸ, ನಿಮ್ಮ ಸಿನಿಮಾಗಳು, ನಿಮ್ಮ ವ್ಯಕ್ತಿತ್ವದ ಅಭಿಮಾನಿಗಳೇ. ಅವರೆಲ್ಲರೂ ಪರವಾಗಿ, ಆ ಅಭಿಮಾನಿಗಳ ಪರವಾಗಿ ಒಂದು ರಿಕ್ವೆಸ್ಟು, ಈ ಐ ಆಮ್ ಗಾಡ್ ಇದೆ ಟೈಟಲ್ ನಿಮ್ಮ ಸ್ಟೈಲಲ್ಲಿ. ಅವಾಗಲೇ 2-3 ಸಲ ಒಂದೊಂದು ಸೆಂಟೆನ್ಸಲ್ಲಿ ಹೇಳಿದ್ರಿ, ಬಟ್ ನಿಮ್ಮ ಸ್ಟೈಲಲ್ಲಿ ಬನ್ನಿ.